ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರ, ಚಿತ್ರದುರ್ಗ ಜಿಲ್ಲಾ ಜಾಗೃತಿ ಸಮಿತಿ ಸಹಯೋಗದಲ್ಲಿ ಚಿತ್ರದುರ್ಗದಲ್ಲಿನ ಡಾ ನಟರಾಜ ಅವರ ಗ್ರಂಥಾಲಯ ಅನುಷ್ಠಾನ ಕಾರ್ಯಕ್ರಮವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾ ಮಾನಸ ಉದ್ಘಾಟಿಸಿದರು. ಈ ವೇಳೆ ಸಂಶೋಧಕ ಡಾ ಬಿ ರಾಜಶೇಖರಪ್ಪ, ಅಪರಾಧಶಾಸ್ತ್ರದ ವಿಶ್ರಾಂತ ಪ್ರಾಧ್ಯಾಪಕ ಡಾ ನಟರಾಜ, ಜಿಲ್ಲಾ ಜಾಗೃತಿ ಸಮಿತಿ ಸಂಚಾಲಕ ನಿರಂಜನ ದೇವರಮನೆ, ಗಣಿತಶಾಸ್ತ್ರದ ವಿಶ್ರಾಂತ ಪ್ರಾಧ್ಯಾಪಕಿ ಡಾ ಮಂಗಳಗೌರಿ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಜಿಲ್ಲಾಧ್ಯಕ್ಷ ಆರ್ ಮಲ್ಲಿಕಾರ್ಜುನಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ಮಾನಸ, ಒಂದು ಒಳ್ಳೆಯ ಪುಸ್ತಕ ಓದುವುದು ಧ್ಯಾನಕ್ಕಿಂತ ಶ್ರೇಷ್ಠ. ಮನೆಗಳಲ್ಲಿ ಪೂಜಾ ಮಂದಿರದ ಜೊತೆಗೆ ಗ್ರಂಥಾಲಯವೂ ಇರಬೇಕು. ಭಕ್ತಿಯ ಜೊತೆ ಜ್ಞಾನವೂ ಬೇಕು. ಪುಸ್ತಕ ಪ್ರಾಧಿಕಾರದಿಂದ ಈಗಾಗಲೇ ಅಂಗಳದಲ್ಲಿ ತಿಂಗಳ ಪುಸ್ತಕ ಕಾರ್ಯಕ್ರಮ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಮನೆ ಗ್ರಂಥಾಲಯಗಳಿಗೂ ವಿಸ್ತಾರಗೊಳ್ಳುತ್ತದೆ ಎಂದರು. ಅಲ್ವಾ, ಅದಕ್ಕೆ ನಾವು ಅದಕ್ಕೆ ಸಂವಾದಿಯಾಗಿ ಮನೆಗೆ ಬಂದು ಅದು ಭಕ್ತಿಯ ಸಂಕೇತ, ಇದು ನಮ್ಮದು ಜ್ಞಾನದ ಸಂಕೇತ, ಮನೆಗೊಂದು ಗ್ರಂಥಾಲಯ. ಹೀಗೆ ಡಾ ಬಿ ರಾಜಶೇಖರಪ್ಪ, ಹಿಂದಿನಿಂದಲೂ ರಾಜ ಮಹಾರಾಜರು, ಮಠಮಾನ್ಯಗಳು ಅಗ್ರಹಾರಗಳಲ್ಲಿ ಗ್ರಂಥಾಲಯಗಳು, ಗ್ರಂಥ ಭಂಡಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದರು. ತಮ್ಮ ಗ್ರಂಥ ಭಂಡಾರಗಳಲ್ಲಿ ವೇದ, ಶಾಸ್ತ್ರ, ಕಲೆ, ಸಂಗೀತ, ನೃತ್ಯ, ವೈದ್ಯ, ಜ್ಯೋತಿಷ್ಯ ಸೇರಿದಂತೆ ಎಲ್ಲಾ ರೀತಿಯ ವಿಷಯಗಳನ್ನು ಅಧ್ಯಯನ ಮಾಡುತ್ತಿದ್ದರು ಎಂದು ತಿಳಿಸಿದರು. ನೃತ್ಯ, ಆಮೇಲೆ ಹಾಗೆಯೇ ಸಂಗೀತ, ವೈದ್ಯ, ಜ್ಯೋತಿಷ್ಯ, ಇಂಥ ಎಲ್ಲ ವಿಧದ ಒಂದು ವಿಷಯಗಳನ್ನು ಅಧ್ಯಯನ ಮಾಡತಕ್ಕಂಥ ಗ್ರಂಥಗಳನ್ನು ಇಟ್ಕೊಂಡಿದ್ರು. ಇದಕ್ಕೂ ಮುನ್ನ ಖ್ಯಾತ ಕಾದಂಬರಿಕಾರ ಡಾ ಬಿಎಲ್ ವೇಣು ನಿವಾಸಕ್ಕೆ ತೆರಳಿ ಅವರನ್ನು ಗೌರವಿಸಲಾಯಿತು. ದೂರದರ್ಶನದೊಂದಿಗೆ ಬಿಎಲ್ ವೇಣು, ಜ್ಞಾನ ವೃದ್ಧಿಗೆ ಓದು ಸಹಕಾರಿಯಾಗಲಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಕಾರ್ಯಕ್ರಮ ಬಹಳ ಉತ್ತಮ ಪರಿಕಲ್ಪನೆಯಾಗಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದವರ ಜನರಲ್ಲಿ ಓದುವ ಅಭಿರುಚಿ ಮೂಡಿಸುವ ಪ್ರಯತ್ನ ಶ್ಲಾಘನೀಯ ಎಂದರು. ಎಲ್ಲವೂ ವಾಸ್ತು ಪ್ರಕಾರ ಆಗಬೇಕು. ಇವನ್ನೆಲ್ಲ ಯೋಚನೆ ಮಾಡ್ತಾನೆ ಹೊರತು ಮನುಷ್ಯ ಯಾರನ್ನು ಒಂದು ಗ್ರಂಥಾಲಯ ಪುಸ್ತಕಗಳು ಇಡೋದು ಯಾವ ಜಾಗದಾಗ ಇಡಬೇಕು? ಪುಸ್ತಕ ಇಡಕ್ಕೆ ಒಂದು ಜಾಗ ಬೇಕಲ್ಲ, ನೀಟಾಗಿರೋದು. ಅದು ಅಲಂಕಾರಿಕ ವಸ್ತುನೇ ಆಗುತ್ತೆ. ಪುಸ್ತಕ ಇಟ್ಟರೆ ನೋಡಿ, ಈ ಥರ ಎಲ್ಲ ಬುಕ್ಸ್ ಇಟ್ಕೊಂಡ್ರೆ ಅದು ಓದುಗರುವಂತೂ ಬಹಳ ಖುಷಿ ಕೊಡುತ್ತೆ. ಆ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇರೋದು ಕನ್ನಡ ಪುಸ್ತಕ ಪ್ರಾಧಿಕಾರದ್ದು ನನಗಂತೂ ಬಹಳ ಸಂತೋಷ. ಯಾಕೆಂದ್ರೆ ಇವತ್ತು ಪುಸ್ತಕ ಯಾರು ಕೈನಲ್ಲಿ ಹಿಡಿಯೋದೇ ಇಲ್ಲ, ಮೊಬೈಲ್ ಹಿಡ್ಕೊಂಡಿರ್ತಾರೆ ಹೊರತು ಯಾರ ಕೈನಲ್ಲೂ ಪುಸ್ತಕ ಕಾಣಲ್ಲ.